ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಕಬ್ಬಿನ ಕದನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಮುಂದಾಗಿದ್ದಾರೆ. ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರಗೊಂಡಿದೆ. ಸಂಜೆಯೊಳಗೆ ಸರ್ಕಾರ ನಿರ್ಧಾರವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯ ಜಾಸ್ತಿ ಆಗ್ತಿದೆ. ಒಂದು ವೇಳೆ ಸರ್ಕಾರ ನಿರ್ಧಾರವನ್ನ ಕೈಗೊಳ್ಳದೇ ಇದ್ರೆ ನಿಮ್ಮ ಹಣೆ ಬರಹ ನಾವು ಬರಿತೇವೆ ಅಂತ ಹೇಳಿ ರೈತರು ರೊಚ್ಚಿಗೆದ್ದಿದ್ದಾರೆ. ಸರ್ಕಾರಕ್ಕೆ ಮತ್ತೊಮ್ಮೆ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನ ರೈತ ಸಂಘ ಮಾಡಿದೆ. ಇತ್ತ ಬಾಗಲಕೋಟೆ, ಕಲಬುರಗಿ, ವಿಜಯಪುರದಿಂದಲೂ ಕೂಡ ಅನ್ನದಾತರ ರಣಕಹಳೆ ಮೊಳಗಿದೆ. ಇನ್ನು ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರು ಹೋರಾಟಗಾರರ ಈ ಹೋರಾಟ ತೀವ್ರಗೊಳ್ತಾ ಇರುವಂಥದ್ದು. ಇವತ್ತು ರಾತ್ರಿ 8 ಗಂಟೆಯವರೆಗೂ ಕೂಡ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. 3,500 ರೂಪಾಯಿ 1 ಟನ್ ಕಬ್ಬಿಗೆ ಬೆಲೆಯನ್ನು ಘೋಷಣೆ ಮಾಡಬೇಕು. ಇಲ್ಲ ಅಂದರೆ ನಾವು ನಡೆಸ್ತಾ ಇರುವಂತಹ ಹೋರಾಟ, ನಮ್ಮ ಪ್ರತಿಭಟನೆಯ ಕಿಚ್ಚು ಮತ್ತಷ್ಟು ಜೋರಾಗಲಿದೆ ಅಂಥೇಳಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ನಿನ್ನೆ ಬೆಳಗಾವಿಗೆ ಎಚ್.ಕೆ. ಪಾಟೀಲ್ ಬಂದಿದ್ರು, ವಿಜಯಪುರಕ್ಕೆ ಎಂ.ಬಿ. ಪಾಟೀಲ್ ಹೋಗಿದ್ರು. ರೈತ ಹೋರಾಟಗಾರರ ಜೊತೆಗೆ ಮಾತನಾಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಅದೆಲ್ಲವೂ ಕೂಡ ವಿಫಲವಾಗಿದೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ. ರಾತ್ರಿ 8 ಗಂಟೆಯವರೆಗೂ ಕೂಡ ರಾಜ್ಯ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ನಮ್ಮ ಬೇಡಿಕೆಯನ್ನ ರಾಜ್ಯ ಸರ್ಕಾರ ಈಡೇರಿಸದೇ ಇದ್ರೆ ನಮ್ಮ ಪ್ರತಿಭಟನೆ, ನಮ್ಮ ಹೋರಾಟ, ನಮ್ಮ ಕಿಚ್ಚು ಮತ್ತಷ್ಟು ರಾಜ್ಯದಲ್ಲಿ ಧಗಧಗಿಸುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ರೈತ ಹೋರಾಟಗಾರರ ಬೇಡಿಕೆಗೆ, ಅನ್ನದಾತರ ಈ ಕಿಚ್ಚಿಗೆ ರಾಜ್ಯ ಸರ್ಕಾರ ಮಣಿಯುತ್ತಾ ಏನು ಮಾಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಸಹಕಾರ ಸಂಘಗಳ ಒಕ್ಕೂಟದ ವತಿಯಿಂದ ಹಾಗೂ ಗಣ್ಯ ವ್ಯಾಪಾರಸ್ಥರ ವತಿಯಿಂದ ರೈತರಿಗೆ ಬೆಂಬಲ ಬೆಲೆ ಕೊಡಬೇಕಂತ ಹೇಳಿಂದ ಹೋರಾಟವನ್ನು ಮಾಡಿ ಅವರಿಗೆ ಬೆಂಬಲ ಸೂಚಿಸುವ ಸಂಬಂಧ ನಾವೆಲ್ಲ ಕಲ್ಮೇಶ್ವರ ಸರ್ಕಲ್ 1600 ರೂಪಾಯಿ ಕ್ವಿಂಟಲ್ ತೊಗೊಳತ್ತಾರ ಗೊಂಜಾಳ್ರಿ. 2100 ರೂಪಾಯಿ 4 ಕಿಲೋ ಗೊಂಜಾ ಪ್ಯಾಕೆಟ್ ತಗೋತಾರ. 1900 ರೂಪಾಯಿ ಗೊಬ್ಬರ ರೇಟ್ ಮಾಡ್ಯಾರ ಅವ್ರು. ಹೆಂಗ್ ಮಾಡಿದ್ರು ರೈತರು ಹೆಂಗ್ ಜನ್ಮ ಹೆಂಗ್ ಮಾಡುದು ಹೇಳ್ರಿ. ಹೊಲ್ದಾಗಿನ ಗೊಂಜಾಳ ಒಯ್ಯ ಅಂದ್ರೆ ಒಯ್ಯವಾರ್ರಿ. ಈಗ ವ್ಯಾಪಾರಸ್ಥರ ಒಯ್ಯವಾರ್ರಿ. ಹೆಂಗ್ ಮಾಡೋದು ಹೇಳ್ರಿ ನೀವು. ಕಬ್ಬಿನ ರೇಟ್ ಎಷ್ಟ ಅನ್ನೋದು ಬೇಡ್ರಿ. ಎಲ್ಲಾ ತರದಿಂದ ಆಗ್ಬೇಕಿರ್ಲ. ಎಲ್ಲಾ ತರದಂದ್ರಿ 150 ರೂಪಾಯಿ ಕಿಲೋ ಗಾಣದನ್ನ ಆಗೈತ್ರಿ. ಹೆಂಗ್ ಜೀವನ ಮಾಡಿದ್ರಿ ಹೇಳ್ರಿ. ಓಟ್ ಗೆಲ್ಸಿ 3,500 ರೂಪಾಯಿ ಬೆಂಬಲ ಬೆಲೆಯನ್ನ ಕೊಡಲೇಬೇಕು. ಅದಕ್ಕಾಗಿ ನಾವು ಸತತವಾಗಿ ಇವತ್ತು 8ನೇ ದಿವಸಕ್ಕೆ ಕಾಲಿಟ್ಟಿದೆ ಹೋರಾಟ, ರೈತರ ಹೋರಾಟ. ಅದಕ್ಕಾಗಿ ನಾವು ನಮ್ಮ ಸಹಕಾರಿ ಸಂಘಗಳ ವತಿಯಿಂದ ಮೂಡಲಗಿಯಿಂದ ಗುರ್ಲಾಪುರವರೆಗೆ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. 3,500 ರೂಪಾಯಿ ರೇಟ್ ಕೊಡ್ಬೇಕ್ರಿ ನಮಗೆ. ಮತ್ತು ರೈತರು ಭಾಳ ಸಂಕಷ್ಟ ಆಗದಾರ್ರಿ. ನಮಗೆ 3,500 ರೂಪಾಯಿ ಬಿಲ್ ಬೇಕ್ರಿ. ಇವತ್ತು ಏನು ದುನಿಯಾ ಆಗಲ್ರಿ. ಎಲ್ಲ ರೈತರು ಒಕ್ಕಟ್ಟಾಗ್ಯಾರು. ನಾವು ಸ್ಟ್ರೈಕ್ ಮಾಡವ್ರಿ. ವಿಧಾನಸೌಧಕ್ಕೂ ಹೋಗವ್ರಿ. ಕೇಳ್ತಾರೆ ಇದೊಂದ್ಸಲ ನಮ್ದು ನುಕ್ಸಾನ ಆದ್ರೆ ಆವತ್ತಾಕ್ರಿ ನಾವು ಸ್ಟ್ರೈಕ್ ಮಾಡವ್ರಿ. ನಾವು ಬಿಡಲ್ಲ ಒಟ್ಟೆ. ರಾಜ್ಯದ ಉದ್ದಗಲಕ್ಕೂ ಕೂಡ ಅನ್ನದಾತರ ಕಿಚ್ಚು ಜೋರಾಗಿ ಈಗ ವ್ಯಾಪಿಸಿಕೊಳ್ತಾ ಇರುವಂತಹದ್ದು. ರಾಜ್ಯದಲ್ಲಿ 1 ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆಯನ್ನ ಘೋಷಣೆ ಮಾಡಬೇಕು ಅಂತ ಹೇಳಿ ರೈತರು ಪಟ್ಟನ್ನ ಹಿಡಿದಿದ್ದಾರೆ. ಈಗ ಚೆಂಡು ಕ್ಯಾಬಿನೆಟ್ ಅಂಗಳದಲ್ಲಿದೆ. ಇವತ್ತು ರಾಜ್ಯ ಸರ್ಕಾರ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.